ಹೆಲ್ತ್ ಫಸ್ಟ್ ಡಯಾಗ್ನೋಸ್ಟಿಕ್ ಹೊನ್ನಾವರ ಇವರ ಪ್ರಾಯೋಜಕತ್ವದಲ್ಲಿ ಉತ್ತಮ ಆರೋಗ್ಯ ಸುಸ್ಥಿರ ಸಂಪತ್ತು ಆರೋಗ್ಯ ಮತ್ತು ಹೂಡಿಕೆ ಜಾಗೃತಿ ಕಾರ್ಯಕ್ರಮಕ್ಕೆ ಹೊನ್ನಾವರ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಖ್ಯಾತ ನ್ಯಾಯವಾದಿ ಅಂಕೋಲಾದ ನಾಗರಾಜ್ ನಾಯಕ್ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿ, ನಮ್ಮ ದೇಹ ಸದೃಢವಾಗಿರಲು ದೇಹ ದಂಡಿಸಿದರೆ ಮಾತ್ರ ಸಾಲದು. ಹೃದಯ ಮನಸ್ಸು ನಮ್ಮ ಹತೋಟಿಯಲ್ಲಿಟ್ಟುಕೊಳ್ಳಬೇಕು. ನಾವು ಎಷ್ಟು ವರ್ಷ ಬದುಕುತ್ತೇವೆ ಎನ್ನುವುದಕ್ಕಿಂತ ಎಷ್ಟು ಸಮಯ ಆರೋಗ್ಯವಾಗಿ ಬದುಕುತ್ತೇವೆ ಎನ್ನುವುದು ಮುಖ್ಯವಾಗಿದೆ. ನಾವು ಜೀವನದಲ್ಲಿ ಸುಸ್ಥಿರವಾಗಿರಬೇಕೆಂದರೆ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕು. ವೈಭೋಗದ ಜೀವನ ನಡೆಸಲು ಆಲೋಚಿಸುವ ಬದಲು ಇದ್ದಿದ್ದರಲ್ಲೇ ಬದುಕು ಕಲಿತು ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಳ್ಳಬೇಕು ಎಂದು ನಾವು ಹಣ ಮಾಡುವ ಹಿಂದೆ ಹೋಗುತ್ತಾ ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಿದ್ದು, ಇಲ್ಲಿ ಆರೋಗ್ಯ ರಕ್ಷಣೆಯ ಜೊತೆಗೆ ಹೂಡಿಕೆಯ ಕುರಿತು ಮಾಹಿತಿ ತಿಳಿಸುವ ಕಾರ್ಯವು ಸಾರ್ವಜನಿಕರಿಗೆ ತೀರಾ ಉಪಯುಕ್ತವಾಗಿದೆ ಎಂದರು. ಆರೋಗ್ಯಕ್ಕೂ ಮತ್ತು ಹೂಡಿಕೆಗೂ ಯಾವ ರೀತಿಯ ಸಂಬಂಧ? ಆರೋಗ್ಯ ಸಬ್ಜೆಕ್ಟೇ ಬೇರೆ, ಮನುಷ್ಯ ತಾನು ಗಳಿಸಿರ್ತಕ್ಕಂಥದ್ದನ್ನ ಹೂಡಿಕೆ ಮಾಡಿರುವಂತಹ ಒಂದು ಸಬ್ಜೆಕ್ಟೇ ಟೋಟಲಿ ಬೇರೆ. ಇದು ಯಾವ ರೀತಿಯ ಸಂಬಂಧ ಹೊಸಕೊಳ್ತು ಅನ್ನುವಂಥ ಯೋಚನೆಯನ್ನು ಮಾಡಿದಾಗ ನನಗೇನು ಗೊತ್ತು ಅಂತ ಹೇಳಿದ್ರೆ, ಸುಸ್ಥಿರವಾದಂತಹ ಒಂದು ದೇಹ ಇರುವಂತ ಹೇಳಿದ್ರೆ ಮನುಷ್ಯ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸ್ತಕ್ಕಂಥದ್ದು. ಆದರೆ ಈ ಆರೋಗ್ಯಪೂರ್ವಕವಾದಂತಹ ಈ ಹೂಡಿಕೆ ಇದೆಯಲ್ಲ, ಇದು ಸಹಿತ ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥದ್ದೇ. ಪ್ರಾಜ್ಞರು ಮಾತನ್ನು ಹೇಳ್ತಾರೆ, ಏನಂತ ಹೇಳಿದ್ರೆ, ಸಮುದ್ರಕ್ಕೆ ಎಸೆಯುವುದಾಗಲೂ ಸಹಿತ ನನಗೇನೂ ಬೇಡ ಅಂತ ಹೇಳಿ ಸಮುದ್ರಕ್ಕೆ ಎಸೆದು ಬಿಡ್ತೀವಪ್ಪ, ಅಲ್ಲೂ ಲೆಕ್ಕಾಚಾರವನ್ನು ಇಡಬೇಕಂತೆ. ನಾನು ಎಷ್ಟೆಲ್ಲ ಸಮುದ್ರಕ್ಕೆ ಎಸೆದಿದ್ದೀನಿ ಅಂತ ಹೇಳಿ. ಕೆಲವೊಮ್ಮೆ ನಮ್ಮ ಹಿರಿಯರು ನಮ್ಮ ಗಾದೆ ಇದ್ರು, ಹಾಸಿಗೆಯಷ್ಟೇ ಕಾಲು ಚಾಚಬೇಕು ಅಂತ ಹೇಳಿ. ಎಲ್ಲರೂ ವೈಭವದ ಜೀವನವನ್ನು ನಡೆಸ್ತಾರೆ ಅಂತ ಹೇಳಿ ನಾವು ಸಹಿತ ನನ್ನ ಆರ್ಥಿಕ ಶಿಸ್ತನ್ನು ದಾಟುವಲ್ಲಿ, ನನ್ನ ಆರ್ಥಿಕ ಪರಿಧಿಯನ್ನು ದಾಟುವಲ್ಲಿ ಅನೇಕ ದೊಡ್ಡ ದೊಡ್ಡ ಕೆಲಸಗಳಿಗೆ ಕೈ ಹಾಕಬಹುದು. ಅದನ್ನು ದೊಡ್ಡ ಕೆಲಸ ಅಂತ ಹೇಳಲಿಕ್ಕಾಗುವುದಿಲ್ಲ. ಅದನ್ನ ಕೆಲವು ಸಲ ನಾವು ನಮ್ಮ ಬುದ್ಧಿಮತ್ತೆಯ ಕಡಿಮೆತನ ಅಂತ ತಿಳ್ಕೊಳ್ಬಹುದು. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಲೆಕ್ಕಾಚಾರ ತಪ್ಪಿದಾಗ ಮನುಷ್ಯನಿಗೆ ಆರ್ಥಿಕವಾದಂತಹ ಶಿಸ್ತು ಇದ್ದಾಗ ಅದು ಖಂಡಿತವಾಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರೇ ಬೀರುತ್ತದೆ. ಅದರಲ್ಲಿ ಮತ್ತೆ ಬೇರೆ ಯಾವ ಸಂಶಯವೂ ಇಲ್ಲ. ಎಷ್ಟೋ ಜನ ತಮ್ಮ ಆರ್ಥಿಕ ಸ್ಥಿತಿಯ ಲೆಕ್ಕಾಚಾರವನ್ನು ತಪ್ಪಿ ಹೋಗಿ ಅನೇಕ ಹೂಡಿಕೆಗಳನ್ನು ಮಾಡಿಕೊಂಡು, ಈ ದರದಲ್ಲಿ ಹೂಡಿಕೆಗಳನ್ನು ಮಾಡಿಕೊಂಡು ಅದನ್ನು ತಿಳಿಸಲಿಕ್ಕಾಗದೆ ಬ್ಯಾಂಕಿನ ನೋಟಿಸ್ಗಳನ್ನು ತೆಗೆದುಕೊಂಡು ಆ ಬ್ಯಾಂಕಿನ ಸಾಲವನ್ನು ತೀರಿಸಲಿಕ್ಕೆ ಯಾರೋ ಬಡ್ಡಿಯಲ್ಲಿ ಹಣ ತೆಗೆದುಕೊಂಡು ನ್ಯಾಯಾಲಯದಲ್ಲಿ ಚೆಕ್ ಬೌನ್ಸ್ ಕೇಸ್ಗಳನ್ನ ಫೇಸ್ ಮಾಡ್ತಾ ಇರುವಂತ ಎಷ್ಟೋ ಜನರನ್ನು ನಾವೇ ಕೇಳಿದ್ದೇವೆ. ಬಹಳ ಆರೋಗ್ಯವಾಗಿರುವಂತಹ ವ್ಯಕ್ತಿ ಚೆಕ್ ಬೌನ್ಸ್ ಕೇಸ್ನಲ್ಲಿ ನ್ಯಾಯಾಲಯದ ಒಂದೇ ವರ್ಷದಲ್ಲಿ ಶುಗರ್, BP ಎಲ್ಲ ಇಡಿಸಿಕೊಂಡಂತೂ ಸಹಿತ ನಾವು ನೋಡಿದ್ದೇವೆ. ಅಂದ್ರೆ ಒಟ್ಟಿನಲ್ಲಿ ಮನುಷ್ಯನಿಗೆ ಆರ್ಥಿಕ ಶಿಸ್ತು ಅನ್ನೋದು ಬಹಳ ಮುಖ್ಯ ಅನ್ನುವಂಥದ್ದನ್ನ ಈ ಕಾರ್ಯಕ್ರಮ ತೋರಿಸ್ಕೊಡುದು. ಹಾಗಾಗಿ ಯಾರ್ಯಾರಿಗೆ ಆರ್ಥಿಕ ಶಿಸ್ತು ಇರ್ತದೆಯೋ ಅವನ ಆರೋಗ್ಯವನ್ನು ಸಹಿತ ಸರಿಯಾಗಿ ಕಾಪಾಡಿಕೊಂಡು ಹೋಗಬಹುದು ಎನ್ನುವಂತ ಒಂದು ಸೂಚನೆಯನ್ನು ಈ ಕಾರ್ಯಕ್ರಮ ನೀಡ್ತಾ ಇದೆ ಅನ್ನೋದರಲ್ಲಿ ಎರಡು ಸಂದೇಹವೇ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದೇನೆ. ಗೇರುಸೊಪ್ಪ ಮುಖ್ಯಪ್ರಾಣ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸುರಾಲು ಚಂದ್ರಶೇಖರ್ ಭಟ್ ಆರೋಗ್ಯ ಕಾರ್ಡ್ ಬಿಡುಗಡೆಗೊಳಿಸಿ ಮಾತನಾಡಿ, ಇಂದು ಅನಾರೋಗ್ಯ ಪೀಡಿತರಾದಾಗ ಆಸ್ಪತ್ರೆಯಲ್ಲಿ ಬಿಲ್ ತುಂಬಲು ಕೈಸುಟ್ಟುಕೊಳ್ಳುತ್ತಿದ್ದು, ಇದಕ್ಕೆ ನೆರವಾಗಲು ಹೆಲ್ತ್ ಕಾರ್ಡ್ ತೀರಾ ಅಗತ್ಯವಾಗಿದೆ. ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಮತ್ತು ಹೂಡಿಕೆಯನ್ನು ಯೋಚಿಸಿ ಮಾಡಿ ಎಂದು ಸಲಹೆ ನೀಡಿದರು. ವಿಕ್ರಮ್ ನಾಯ್ಕ ವಕೀಲ ಇಲ್ಲಿ ನಡೆದಿರುವಂತಹ ಆತ್ಮೀಯ ಕಾರ್ಯಕ್ರಮದಲ್ಲಿ ಮಾತಾಡಿ ಸಿಕ್ಕಂತೆ ಮಾತಾಡುವುದಲ್ಲ. ಇವತ್ತಿನ ಈ ಕಾರ್ಯಕ್ರಮ ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಆಯೋಜಕರಿಗೆ ಇಂಥ ಕಾರ್ಯಕ್ರಮ ಒಂದು ಮಾಡಿ ಇದರ ಸತ್ಪ್ರಯೋಜನವನ್ನ ನಾವು ನೀವೆಲ್ಲ ಪಡೆಯುವ. ಬಹಳಷ್ಟು ಬಂಡವಾಳ ಜನರನ್ನ ಲಡ್ಡು ಮಾಡಿ ತೆಗಿಬೇಡಿ, ಚೆನ್ನಾಗಿ ಹೂಡಿಕೆ ಮಾಡಿ. ಬಹಳಷ್ಟು ದಪ್ಪ ಇದೆ ಅಂತ ಹೇಳಿ ಸಿಕ್ಕಾಪಟ್ಟೆ ತಿನ್ನಬೇಡಿ, ಆರೋಗ್ಯಕ್ಕೂ ಚೆನ್ನಾಗಿರಿ. ನನ್ನನ್ನು ಕರೆದಕ್ಕೆ ನಿಮ್ಮೆಲ್ಲರಿಗೂ, ಆಯೋಜಕರಿಗೂ, ಇಲ್ಲಿ ನೆರೆದಿರುವಂತಹ ಸಮಸ್ತರಿಗೂ ಧನ್ಯವಾದ. ಮುಖ್ಯ ಪ್ರಾಣಗಳು ಯಾಕಂತ ಹೇಳಿದ್ರೆ ಇಲ್ಲಿ ಹರಿವಂತ ಗಾಳಿ ಎಲ್ಲ ವಾಯುಪುತ್ರರು. ಈ ಗಾಳಿ
ದಾರಿಯಲ್ಲಿ ದಾರಿ ಸೇವನೆ ಮಾಡಿದ ಎಲ್ಲರಿಗೂ ಆರೋಗ್ಯ, ಭಾಗ್ಯ, ನೆಮ್ಮದಿ, ಸಂಪತ್ತು, ಸಮೃದ್ಧಿ ಎನ್ನ ಮೊದಲಿಗೆ ಪ್ರಾರ್ಥನೆ ಮಾಡ್ತಾ ಜೆಡಿಎಸ್ ಜಿಲ್ಲಾಧ್ಯಕ್ಷ ಸೂರಜ್ ನಾಯ್ಕ್ ಸೋನಿ ಮಾತನಾಡಿ, ನಾವು ಹಣ ಮಾಡುವ ಉದ್ದೇಶದಿಂದ ಹೆಚ್ಚು ಶ್ರಮ ನೀಡುವಾಗ ಆರೋಗ್ಯ ಹದಗೆಡಿಸಿಕೊಳ್ಳುತ್ತಿದ್ದೇವೆ. ಕಷ್ಟಪಟ್ಟರೆ ನಮಗೆ ಯಶಸ್ಸು ಸಿಗಲಿದೆ ಎಂದರು. ನಾನು ನೋಡಿದ್ದೀನಿ, ನನಗೂ ಹೆಲ್ತ್ ಭಾಳ ಚೆನ್ನಾಗಿ ಇಟ್ಕೊಂಡಿದ್ದೆ. ಯಾವಾಗ ಹೆಲ್ತ್ ಹಾಳಾಯಿತು ಹೆಲ್ತ್ ಹಾಳಾಗ್ತದೆ. ಹಾಗಾಗಿ ಭಾಳ ದೊಡ್ಡ ಕೋಆರ್ಡಿನೇಷನ್. ನನ್ನ ಅನುಭವ ಯಾಕಂದ್ರೆ ನಾನು 3 ಸಲ ಚುನಾವಣೆ ಸೋತವರು. ನಾನು 2 ಸಲ ಚುನಾವಣೆ ಸೋತವರು ನಂಗೆ ಏನೂ ಆಗಲಿಲ್ಲ. ಯಾಕೆಂದ್ರೆ ಅಂತ ಕಳ್ಕೊಂಡಿಲ್ಲ, ನಮ್ಮ ಮಕ್ಕಳು ಮಾಡೋದಿಲ್ಲ ಅಂತ ತಿಳ್ಕೊಂಡಿದ್ದೆ. ಅದು ಯಾವತ್ತೇ ಮೂರನೇ ಬಾರಿ ನಾನು ಚುನಾವಣೆ ಸೋತೆ ಎಲ್ಲರೂ ಕಳ್ಕೊಂಡೆ. ಯಾವಾಗ ಆ ದುಡ್ಡು ಕೊಡಬೇಕಲ್ಲ ಅಂತ ನನ್ನ ಚಿಂತೆ ಬಂತು. ಅದು ದುಡ್ಡು ಕೊಡೋದು ನಾನು ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಹೆಲ್ತ್ ಹಾಳಾಗೋದು. ಹಾಗಾಗಿ ನನ್ನ ಹೇಗೆ ವ್ಯಾಖ್ಯಾನ ಮಾಡ್ತೀನಿ ಅಂದರೆ ಹೆಲ್ತ್ ಆ್ಯಂಡ್ ವೆಲ್ತ್ ದ ಬೆಸ್ಟ್ ಕಾಂಬಿನೇಷನ್, ಕೋಆರ್ಡಿನೇಷನ್. ಈ ಮ್ಯಾಟ್ರಿಕ್ಸ್ ಸರಿ ಇರ್ತದೆ, ಅದು ಸರಿ ಇರ್ತದೆ. ಹೆಲ್ತ್ ಚೆನ್ನಾಗಿರಬೇಕು ಅನ್ನೋದು ನಮ್ಮ ಶ್ರಮ ನಾವು ವಹಿಸಲೇಬೇಕು. ಅದು ವೆಲ್ತ್ ಕಳ್ಕೊಂಡ್ವಿ ಅಂದರೆ ಹೆಲ್ತ್ ಕಳ್ಕೊಂಡು. ಹಾಗಾಗಿ ನಾನು ಎಲ್ಲರಿಗೂ ವಿನಂತಿ ಮಾಡೋದು, ವೆಲ್ತ್ ಬಗ್ಗೆ ಅಷ್ಟೇ ಲಕ್ಷ್ಯ ಕೊಡಬೇಕು ಹೆಲ್ತ್ ಜೊತೆಗೆ. ಮತ್ತು ಅಲ್ಟಿಮೇಟ್ಲಿ ನಾನು ತಿಳ್ಕೊಂಡಿದ್ದೆ ಬಹುಶಃ ನಗರದಲ್ಲಿ ಮಾತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನ್ಯಾಯವಾದಿ ವಿಕ್ರಮ್ ನಾಯ್ಕ್ ಮಾತನಾಡಿ, ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿಯಂತಹ ದೊಡ್ಡ ಆಸ್ಪತ್ರೆಗಳಿಲ್ಲ. ಜನರಿಗೆ ಆರೋಗ್ಯದ ಪ್ರಜ್ಞೆ ಮೂಡಿಸಲು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅಲ್ಲದೆ ಈ ಕಾರ್ಯಾಗಾರದಲ್ಲಿ ಹೆಲ್ತ್ ಕಾರ್ಡ್ ನೀಡಲಾಗಿದೆ. ಕಾರ್ಡ್ನಿಂದಾಗಿ ರೋಗಿಗಳಿಗೆ ರಿಯಾಯಿತಿ ದರದಲ್ಲಿ ಹುಬ್ಬಳ್ಳಿ, ಉಡುಪಿ, ಮಂಗಳೂರು, ಶಿವಮೊಗ್ಗ ಸೇರಿದಂತೆ ವಿವಿಧೆಡೆ ರಿಯಾಯಿತಿ ದರದಲ್ಲಿ ಆರೋಗ್ಯ ಚಿಕಿತ್ಸೆ ದೊರೆಯಲಿದೆ ಎಂದರು. ನಮ್ಮಲ್ಲಿ ಹೊನ್ನಾವರ ತಾಲೂಕು ಅಥವಾ ಇಲ್ಲಿ ದೊಡ್ಡ ಹಾಸ್ಪಿಟಲ್ಗಳಿಲ್ಲ, ಗ್ರಾಮೀಣ ಪ್ರದೇಶ ಜಾಸ್ತಿ ಇದೆ. ಹಾಗಾಗಿ ಆರೋಗ್ಯದ ಬಗ್ಗೆ ಜನರಲ್ಲಿ ಪ್ರಜ್ಞೆ ಮೂಡಿಸಬೇಕು. ಮತ್ತೆ ಜನರಿಗೆ ನಮ್ಮೀಗ ಎಲ್ಲ ಸಂಘ ಸಂಸ್ಥೆ ಈ ಕಾರ್ಯಕ್ರಮ ಇದೆ, ಎಲ್ಲ ಸಂಘ ಸಂಸ್ಥೆಗಳು ಕೂಡಿ ಮಾಡುವಂತಹ ಕಾರ್ಯಕ್ರಮ. ನಿತ್ಯದ ಸೇವೆ, ಎಲ್ಲರಿಂದಲೂ ಸಣ್ಣ ಸಣ್ಣ ಸೇವೆ ಆಗಬೇಕು ಅನ್ನುವ ದೃಷ್ಟಿಕೋನ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈಗಾಗಲೇ ಹೆಲ್ತ್ ಕಾರ್ಡ್, ಒಂದು ಹೆಲ್ತ್ ಕಾರ್ಡ್ ಉದ್ಘಾಟನೆಗೊಳಿಸಿದ್ದಾರೆ. ಅದರ ವಿಶೇಷತೆ ಅಂತ ಹೇಳಿದ್ರೆ, 1 ವರ್ಷದ ಈ ಕಾರ್ಡ್ ಪ್ರಯತ್ನ ಮಾಡಿಕೊಂಡ್ರೆ ಡಿಸ್ಕೌಂಟ್, ಎಲ್ಲ ಇದರಲ್ಲೂ ಡಿಸ್ಕೌಂಟ್ ಇರ್ತದೆ. ಮತ್ತೆ ಮಂಗಳೂರು ಮತ್ತು ಉಡುಪಿ, ಶಿವಮೊಗ್ಗ, ಹುಬ್ಬಳ್ಳಿ 4 ಹಾಸ್ಪಿಟಲ್ಗಳಲ್ಲಿ ದೊಡ್ಡ ದೊಡ್ಡ ಆಪರೇಷನ್ ಇನ್ವೆಸ್ಟ್ ಮಾಡಿದ್ರೆ 15% ಡಿಸ್ಕೌಂಟ್ ಸಿಗ್ತದೆ. ಅದನ್ನ ಸದುಪಯೋಗ ಪಡಿಸಿಕೊಳ್ಳಿ, ಅದಕ್ಕೆ ಜನರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಇದನ್ನು ಮಾಡಿದ್ದಾರೆ. ಇನ್ನು ಹೂಡಿಕೆ ನಮಗೆಲ್ಲ ತಿಳಿದಿದೆ, ಹಿರಿಯ ಇದ್ದೀರಿ. ನಾವು ಎಷ್ಟೇ ಗಳಿಸಿದ್ರು ಸಹ ನಾವು ಅದನ್ನ ಸರಿಯಾಗಿ ಉಳಿಸಿಕೊಂಡಿದ್ರೆ ಮುಂದೆ ನಮಗೆ ಕಷ್ಟ ಇದೆ. ಆ ಬಗ್ಗೆ ಜಾಗೃತಿ ಮೂಡಿಸಬೇಕು ಅನ್ನುವ ದೃಷ್ಟಿಕೋನದಿಂದ ಈ ಹೂಡಿಕೆ ಅನ್ನುವ ಕಾರ್ಯದರ್ಶಿ ಡಾಕ್ಟರ್ ರಮೇಶ್ ಗೌಡ, ನಿವೃತ್ತ ಉಪನ್ಯಾಸಕ ಡಾಕ್ಟರ್ ಜೆಪಿ ಪಾಟಣ್ಕರ್, ನಾಮದಾರಿ ಸಂಘದ ಕಾರ್ಯದರ್ಶಿ ಎನ್ಕೆ ನಾಯ್ಕ್, ಉಪನ್ಯಾಸಕ ಪ್ರಶಾಂತ್ ಹೆಗಡೆ, ಮೂಡಲ್ಮನೆ ನೌಕರರ ಸಂಘದ ಅಧ್ಯಕ್ಷ ಅಣ್ಣಪ್ಪ ಮುಕ್ರಿ, ಕರವೇ ಅಧ್ಯಕ್ಷ ಮಂಜುನಾಥ್ ಗೌಡ ಸಂಘಟನೆಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ವೇದಿಕೆಯಲ್ಲಿ ವೈದ್ಯರಾದ ಡಾಕ್ಟರ್ ಆಶಿಕ್ ಹೆಗಡೆ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ನಾಯ್ಕ್, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ವಿನಾಯಕ್ ಮೆಸ್ತಾ, ಉದ್ಯಮಿ ನಿತಿನ್ ಆಚಾರ್ಯ, ತಂಜೀಮ್ ಅಧ್ಯಕ್ಷ ಮೊಹಮ್ಮದ್ ಅಲಿ ಗುರುದತ್ ಮತ್ತಿತರರಿದ್ದರು. ಮಧುರಾ ನಾಯ್ಕ್ ಪ್ರಾರ್ಥಿಸಿದರು. ಸಂಘಟಕರಾದ ಡಾಕ್ಟರ್ ಪ್ರಕಾಶ್ ನಾಯ್ಕ್ ಸ್ವಾಗತಿಸಿ, ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಎಂಜಿ ನಾಯ್ಕ್ ವಂದಿಸಿದರು. ಯುವಜನ ಸೇವಾ ಕ್ರೀಡಾಧಿಕಾರಿ ಸುದೀಶ್ ನಾಯ್ಕ್, ಶಿಕ್ಷಕ ಪ್ರಕಾಶ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು.